ಇವತ್ತು ಸುಮಾರು ಮೂಡ್ಲಿಪ್ಪೆಯಿಂದ ಪ್ರಾರಂಭ ಮಾಡಿ ನಂತರ ನಮ್ಮ ಏನು ಆಲ್ಫನ್ಸ್ ನಗರದಲ್ಲಿ 2ನೇ ಕಾರ್ಯಕ್ರಮ ಮಾಡಿ 3ನೇದು ಆನೆಕೆರೆ 4ನೇದು ಲಾಸ್ಟ್ ಉದಯಪುರ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ದೊಡ್ಡವರು ಕೂಡ ನನಗೆ ಸಾಥ್ ಕೊಡೋ ರೀತಿಯಲ್ಲಿ ಇವತ್ತು ಅವ್ರದೇ ಆದಂಥ ದಾಟಿಯಲ್ಲಿ ಒಂದು ಪ್ರಚಾರನ ಮಾಡೋಂಥ ಕೆಲಸದಲ್ಲಿ ಇವತ್ತು ಮಾಡ್ತಿದ್ದಾರೆ. ಭಾಳ ಸಂತೋಷ. ಹಾಗೂ ಸಾವಿರಾರು ಕಾರ್ಯಕರ್ತರು ಇವತ್ತು ಬೆಂಬಲಿಗರಾಗಿ ನಿಂತ್ಕೊಂಡು ಎಲ್ಲ ಪಾಯಿಂಟಲ್ಲೂ ಕೂಡ ಸಾವಿರಾರು ಕಾರ್ಯಕರ್ತರು ಇವತ್ತು ಬೆಂಬಲವನ್ನು ಘೋಷಣೆ ಮಾಡೋಂಥ ಕೆಲಸನ ಹಾಗೂ ಆಶೀರ್ವಾದ ಮಾಡೋಂಥ ಕೆಲಸನ ಮಾಡ್ತಿದ್ದಾರೆ. ಹಾಗಾಗಿ ಅವರು ಕೂಡ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾರೆ. ನಿನ್ನೆ ವಿಜಯ್ ಅವರ ಮೇಲೆ ದಾಳಿ ಹಲ್ಲೆ ಪ್ರಕರಣ ಸಂಬಂಧಪಟ್ಟಂಗೆ ಪೊಲೀಸರು 5 ಜನ ಅರೆಸ್ಟ್ ಮಾಡಿದ್ದಾರೆ. ರಾತ್ರಿನೇ ಬೇಲ್ ಸಿಕ್ಕಿದ್ದಾರೆ. ಒಂದು ಕಾಮನ್ ಕೇಸ್ ಹಾಕಿ ಬಿಟ್ಟಿದ್ದಾರೆ. ವಿಜಯ್ ಅವರು ಕೂಡ ಬಹಳ ಆತಂಕ ವ್ಯಕ್ತಪಡಿಸಿದ್ದಾರೆ. ಸರ್, ಪೊಲೀಸರು ಒತ್ತಡದೊಳಗಡೆ ಇದ್ದಾರೆ. ಇದರಲ್ಲಿ ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸುತ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಜಿಲ್ಲಾ ಮಂತ್ರಿಯವರು ಕೂಡ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ತಾರೆ. ನನಗೆ ಬಂದಿರೋ ಮಾಹಿತಿ ಪ್ರಕಾರ ರಾತ್ರಿ ಫೋನ್ ಮಾಡಿಸಿ, ಕೆಲವರು ಇಲ್ಲಿಂದ ಫೋನ್ ಮಾಡಿಸಿ, ಹಾಸನಿಂದ ಫೋನ್ ಮಾಡಿಸಿ ರಾತ್ರಿ ಫೋನ್ ಮಾಡಿ ಕೇವಲ ಬರೀ 144 ಸೆಕ್ಷನ್ನು ಮತ್ತು 323 ಸೆಕ್ಷನ್ ಹಾಕೋಂಥ ಕೆಲಸನ ಮಾಡಿದ್ದಾರೆ. ನಾನು ವಿಜಯಣ್ಣವ್ರಿಗೆ ಕೇಳಿದಂಥ ಸಂದರ್ಭದಲ್ಲಿ ಅವ್ರು ಇನ್ನೂ ಅಷ್ಟು ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಇರಲಿಲ್ಲ. ನಾವು ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ತಲೆಗೆ ಬಲವಾಗಿ ಏಟು ಬಿದ್ದಿದ್ದರಿಂದ ಒಂದು ಸ್ವಲ್ಪ ಮಾತಾಡಬೇಕಾದ್ರೆ ನಾನು ನೋಡ್ತಿದ್ದೆ, ಅವರು ಮರವು ಒಂಥರ ಕಾಣ್ತಾ ಇತ್ತು. ಆದರೆ ಈಗ ಒಂದು ರಾತ್ರಿ ಅವ್ರಿಗೆ ನೆನಪಿನ ಒಂದು ಭಾವನೆಗಳು ಬಂದಂಥ ಸಂದರ್ಭದಲ್ಲಿ ಅವರ ಮತ್ತೆ ಸ್ವಲ್ಪ ಚೇತರಿಸ್ಕೊಂಡ ಮೇಲೆ ರಾತ್ರಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಸ್ಟೇಟ್ಮೆಂಟ್ ಮಾಡ್ಬೇಕಾದ್ರೆ ಕ್ಲಿಯರಾಗಿ ಹೇಳಿದ್ದಾರೆ, ಇದನ್ನ ವೆಪನ್ ಯೂಸ್ ಮಾಡಿದ್ದಾರೆ. ಆಮೇಲೆ ಕಲ್ಲುಗಳನ್ನ ಎಸ್ತಿ ಇವತ್ತು ಗಾಜಿನಲ್ಲೇ ಹೊಡೆದಿರೋ ವಿಡಿಯೋಗಳಿದ್ದಾವೆ. ಕಲ್ಲಲ್ಲಿ ಹೊಡೆದು ತಲೆಬುರುಡೆಗೆ ಓಪನ್ ಆಗಿರೋಂಥದ್ದನ್ನ ದೃಶ್ಯ ಮಾಧ್ಯಮದವರು ನೀವೆಲ್ಲರೂ ಕೂಡ ಇಡೀ ರಾಜ್ಯಕ್ಕೆ ತೋರಿಸೋ ಅಂಥ ಕೆಲಸನ ಮಾಡಿದ್ದೀರಾ. ಇವತ್ತು ಒಬ್ಬ ಸಾಮಾನ್ಯ ಹುಡುಗನ ಇವತ್ತು ಅವ್ರ ಮನೆ ನೋಡಿದ್ರೆ ಅವ್ರ ತಂದೆ ತಾಯಿ ಅವ್ರಿಗೆ ಮದುವೆನೂ ಕೂಡ ಆಗಿಲ್ಲ. ದೇಶಕ್ಕೋಸ್ಕರ, ನಮ್ಮ ಹಿಂದೂ ಪ್ರದೇಶದಗೋಸ್ಕರ ಇವತ್ತು ಹೋರಾಟ ಮಾಡ್ಕೊಂಡು ಬಂದಂಥ ವ್ಯಕ್ತಿ, ಇವತ್ತು RSS ಅಲ್ಲಿ ಪ್ರಮುಖ ಸ್ಥಾನದಲ್ಲಿರೋಂಥ ವ್ಯಕ್ತಿ, ಇವತ್ತು ಅವನು ಬಂದು ಇವತ್ತು ಕೇವಲ ಏನೂ ಇಲ್ದೇನೆ ಮನೆಯಲ್ಲಿ ಪಾಪ ಕಟ್ಟಕ್ಕೂ ದುಡ್ಡು ಇಲ್ದೇನೆ, ಇವತ್ತು ಆಸ್ಪತ್ರೆಗೂ ಕಟ್ಟಕ್ಕೂ ದುಡ್ಡು ಇಲ್ದೇನೆ ಇವತ್ತು ಅವನದೇ ಆದಂಥ ಕೆಲಸ ಅವ್ನು ದುಡಿಮೆ ಮಾಡಿ ನಾಳೆ ತಿನ್ನೋಂಥ ವ್ಯಕ್ತಿತ್ವ. ಅದು ಯಾರಿಗೂ ನೋವಿಸಿಲ್ಲ ಇವತ್ತರೆಗೂ. ಭಾಳ ಒಳ್ಳೆ ವ್ಯಕ್ತಿತ್ವ. ಅಂಥವ್ರ ಅಂಗಡಿ ಒಳಗಡೆ ಹೋಗಿ ನುಗ್ಗಿ ದಾಳಿ ಮಾಡ್ತಾರೆ ಅಂದರೆ ಇವತ್ತು ಯಾವ ಮನಸ್ಥಿತಿ ಇದೆ ಇವತ್ತು ಆ ಜನಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು.